ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದು ಕಾಲಿಫ್ಲವರು ಅಂದರೆ ಗೋಬಿಯನ್ನು ಇಟ್ಕೊಂಡಿದ್ದೇನೆ. ಇವತ್ತು ನಾನು ಒಂದು ಸಿಂಪಲ್ ಆದಂತಹ ಗೋಬಿ 65 ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಗೋಬಿ ಬಿಡಿಸಿ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಹುಳದು ಇರ್ತದಲ್ಲ ಒಳಗೆ, ಹಾಗಾಗಿ ಸ್ವಲ್ಪ ಒಂದೆರಡು ಕುದಿ ಬಂದಾಗೆ ಚೆನ್ನಾಗಿ ನೀರಲ್ಲಿ ಹಾಕಿ ತೆಗೆದ್ರೆ ಸಾಕು. ಇದು ನಮಗೆ ಗೋಬಿ. ಮತ್ತು ಇಲ್ಲಿ ನೋಡ್ಬೋದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇಲ್ಲಿ ನಾನು ಕಾರ್ನ್ಫ್ಲವರು ಒಂದು 5ರಿಂದ 6 ಟೇಬಲ್ ಸ್ಪೂನು, ಮತ್ತು ಮೈದಾ ಹಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಟೊಮೆಟೊ ಕೆಚಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಉಪ್ಪು, ಕರಿಬೇವು ಸೊಪ್ಪು, ಇದು ಪೆಪ್ಪರ್ ಪುಡಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮತ್ತಿದು ಕಾರ್ನ್ಫ್ಲವರು. ನಾವು ಗೋಬಿಗೆ ಇದು ಮಾಡ್ತೀವಿ ನೋಡ್ರಿ, ಸಾಸ್ ಮಾಡಿ ಹಾಕ್ತೀವಲ್ಲ ಅದಕ್ಕೆ ಅಂಥೇಳಿ ಒಂದು 2 ಸ್ಪೂನ್ನಷ್ಟು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನಾನಿದು ಬ್ಯಾಡಗಿ ಮೆಣಸಿನ್ಕಾಯಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಬೇಕಾಗುವಂಥ ಸಾಮಗ್ರಿಗಳು. ನಾವೀಗ ಫಸ್ಟಿಗೆ ನೋಡ್ರಿ, ನಾವು ಇವಾಗ ಫಸ್ಟಿಗೆ ಸಾಸ್ ಇದಕ್ಕೆ ಬೈಂಡಿಂಗನ್ನು ರೆಡಿ ಮಾಡಿಡೋಣ. ಈಗ ನೋಡ್ಬೋದ್ರಿ, ನಮ್ಮದು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು 3 ಸ್ಪೂನ್ ತೊಗೊಂಡು ನೋಡಿರಿ. ಇದು ಒಂದು 5 ಸ್ಪೂನ್ ತೊಗೋತೀನಿ. 2 5 3 4 ಒಂದು 5 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಇದನ್ನು ನಾವು ಈಗ ನಾವು ಇದು ಕಲಿಸ್ಬೇಕು ನೋಡ್ರಿ ಗೋಬಿ. ಇದರೊಳಗೆ ಅದ್ದಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನಮಗೆ ಉಪ್ಪು ನಾನು ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ, ಮತ್ತು ಇದ್ರೊಳಗೂ ಒಂದು ಸ್ವಲ್ಪ ಹಾಕ್ತೀನಿ. ಇದು ಒಂಚೂರ ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ್ರಿ, ಅಷ್ಟೇ. ನಾವು ಬೋಂಡದು ಯಾವ ಥರ ಕಲಿಸ್ತೀವಿ ನೋಡ್ರಿ, ಆ ಥರನೇ ಚೂರು ಕಲಿಸ್ಕೊಸಿದ್ರೆ ಇಟ್ಕೊಳ್ಳೋಣ. ಇದು ನಮಗೆ ಇದು ಒಂಚೂರು ತೆಳುವಾಯಿತು ಅಂದರೆ ಸ್ವಲ್ಪನೇ ಕಾರ್ನ್ಫ್ಲವರು, ಸ್ವಲ್ಪನೇ ಮೈದಾ ಒಂದು ಅರ್ಧ ಸ್ಪೂನು ಹಾಕ್ಕೊಂಡ್ರೂ ಆಗುತ್ತೆ ರೀ. ನಮಗೆ ಈ ಥರ ಬ್ಯಾಟರು ಬೇಕಿದ್ರೆ ನಾನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಬರಬೇಕು ನೋಡ್ರಿ, ಹಾಗಾಗಿ ಈ ಥರ ತಿಕ್ಕಾದಂಥ ಒಂದು ಬ್ಯಾಟರ್ ನೋಡ್ಬೋದು ನೀವು. ಈ ಥರನೇ ಇದು ನಮಗೆ ರೆಡಿ ಆಯಿತು. ಈಗ ನಾವು ಇದನ್ನು ಬ್ಯಾಟರ್ ನೋಡ್ರಿ, ನಾವು ಸಾಸ್ ಮಾಡ್ಕೋತೀವಲ್ಲ, ಇದು ಗೋಬಿ ಬೇಯಿಸಿದ ತಕ್ಷಣ ನಾವು ಇದು ಮಾಡ್ಕೋತೀವಿ ನೋಡ್ರಿ ಸಾಸು, ಅದಕ್ಕೆ ಹಾಕ್ಲಕ್ಕಂಥೇಳಿ ನಾವೊಂದು 2.5 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಸಹ ಈ ಥರ ನಾನು ಕಲಸಿ ಇಟ್ಕೊತೀನಿ. ಈಗ ನಾನು ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಇವಾಗ ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಇದು ನಾನು ಸಿಂಪಲ್ ಆದಂಥ ಒಂದು ಗೋಬಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡ್ರಿ, ನಾವು ಸ್ವಲ್ಪ ಶುಂಠಿಯನ್ನು ಈ ಥರ ಉದ್ದಕ್ಕೆ ಪೀಸ್ ಮಾಡಿ ಹಾಕಿದ್ದು, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಈಗ ಇದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ನಾವು ಈಗ ಇದಕ್ಕೆ ನೋಡ್ರಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಈ ಥರ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಬಾಡಿಸ್ಕೊ ಟೈಮಿಗೆ ನೋಡ್ರಿ ಸ್ವಲ್ಪನೇ ಚಿಲ್ಲಿ, ಸ್ವಲ್ಪ ಸ್ಪೈಸಿಯಾಗಿ, ಅಂದರೆ ತುಂಬ ಸ್ಪೈಸಿ ಇಲ್ಲ, ಸ್ವಲ್ಪ ಸಿಂಪಲ್ ಆದಂಥ ಒಂದು ಲೈಟ್ ಆದಂಥ ಒಂದು ಮಸಾಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬೇಗ ಆಗುವಂಥದ್ದೊಂದು ಇದು ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ನಾನು ಇದು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಹಾಕೋದು ಒಂಚೂರು ಕಲಸೋಣ. ಇದಕ್ಕೇನು ಹಾಕಿಲ್ಲ, ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5, ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರಿ. ಇದನ್ನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಈಗ ನೋಡ್ಬೋದು ರೀ, ನಮ್ಮದು ಇದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು ಸ್ವಲ್ಪ ಕುದಿ ಬರಲಿ. ಈಗ ನೋಡ್ಬೋದು ಇದಕ್ಕೆ ನೀವು
ಸ್ವಲ್ಪ ಕುದಿ ಬರ್ತದೆ. ಈ ಟೈಮ್ನಲ್ಲೇ ನೋಡಿರಿ ನಾವು ಟೊಮೆಟೊ ಕೆಚಪ್ಪನ್ನು ಇಟ್ಕೊಂಡಿದ್ದೇವಲ್ಲ ಅದು ಹಾಕ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನಾನು ಇಲ್ಲೇ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ನೋಡಿರಿ. ಅದನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂಚೂರು ಇದರಲ್ಲಿ ಹೊಂದ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪು ನೋಡಿಬಿಟ್ಟು ಹಾಕಡ್ರಿ. ನಾನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ದೇವೆ ನೋಡಿರಿ. ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನಾನು ಕಾರ್ನ್ಫ್ಲವರ್ ನೀರನ್ನು ಸಹ ಹಾಕೋತಾ ಇದ್ದೀನಿ ರೀ. ಇದು ಸ್ವಲ್ಪ ನಮಗೆ ಥಿಕ್ನೆಸ್ಸು ಬರಬೇಕಾಗಂಥೇಳಿ ನಾನು ಈ ಥರ ಇದನ್ನು ನೋಡಿರಿ. ಸ್ವಲ್ಪ ಗಟ್ಟಿ ಆಯ್ತು ನೋಡಿರಿ. ನಾವು ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಸ್ವಲ್ಪನೇ ಇದು ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಸ್ವಲ್ಪನೇ ನೀರು ಹಾಕೊಳ್ಳೋಣ. ಅಂದರೆ ಇದು ಮತ್ತೆ ನಾವು ಬೇಯಿಸ್ತಾ ಹೋದಂಗೆ ಗಟ್ಟಿ ಹಾಕೋತ ಹೋಗುತ್ತೆ ರೀ. ಇದೊಂದು ಸ್ವಲ್ಪನೇ ಚೆನ್ನಾಗಿ ತಿರುಗಿಸೋಣ. ನೋಡ್ಬೋದು ನಮ್ಮದು ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಈ ಥರ ಥಿಕ್ನೆಸ್ ಇದೆ ನೋಡಿರಿ. ನಾವು ಗೋಬಿಯನ್ನು ಕರೆದ ತಕ್ಷಣ ಇದರಲ್ಲಿ ಹಾಕ್ತೀವಿ. ನಾನು ಕಲರ್ ಏನೂ ಮಿಕ್ಸ್ ಮಾಡಿಲ್ಲ. ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದೇ ನೋಡ್ಬೋದು ನೀವು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸತಿ ತುಂಬ ಈಸಿಯಾಗಿನೂ ಮಾಡೋವಂಥ ರೆಸಿಪಿ ಇದು. ಸಾಯಂಕಾಲ ಟೈಮ್ನಲ್ಲಿ ಮನೆಯಲ್ಲಿ ಆರಾಮವಾಗಿ ಮಾಡುವಂಥದ್ದು. ನೋಡ್ಬೋದು ನಮ್ಮದು ಈ ಥರ ಆಗಿದೆ. ನಾನು ಇದಕ್ಕೆ ಇವಾಗ ಸ್ಟವನ್ನು ಆಫ್ ಮಾಡಿಡ್ತಾ ಇದ್ದೇನೆ ರೀ. ಇವಾಗ ನಮ್ಮದು ಇದು ಸಾಸು ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನಮ್ಮದು ಗೋಬಿಯನ್ನು ಇದರಲ್ಲಿ ಹಾಕಿ ಫ್ರೈ ಮಾಡೋಕ್ಕೆ. ನೀವು ನೋಡ್ಬೋದು ನಾನು ಇದಕ್ಕೆ ಒಂಚೂರು ಪೆಪ್ಪರನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಪೆಪ್ಪರ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಆಯಿಲ್ ಬಿಸಿ ಆಗಿ ಆಗ್ತಾಯಿದೆ. ಈಗ ನಾವಿಲ್ಲಿ ಇದನ್ನು ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ಈ ಥರ ನೋಡ್ಬೋದು ಸ್ಪೂನಲ್ಲಿ ನಿಮಗೆ ಸ್ವಲ್ಪ ತಿಕ್ಕಾಗೆ ಕಾಣಿಸುತ್ತೆ. ನಾವು ಇದಕ್ಕೂ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇವೆ ರೀ. ಈಗ ನಮ್ಮದು ಕಾರ್ನ್ಫ್ಲವರ್ ಏನಿದೆ ನೋಡಿರಿ ಒಂದೊಂದೇ ಸಹ ಈ ಥರ ಕೋಟಿಂಗ್ ಮಾಡಿಕೊಂಡು ನಾವು ಕರೆದ್ರೆ ನಮ್ಮದು ರೆಡಿ ಆಗುತ್ತೆ. ಇವಾಗ ನೀವು ನೋಡ್ಬೋದು ನಮ್ಮದು ಕೋಟಿಂಗ್ನಲ್ಲಿ ನಾನು ಈ ಥರ ಅದ್ದಿದ್ದೇನೆ ರೀ. ಈಗ ನಾವು ಈ ಥರ ಕೋಟಿಂಗ್ ಫುಲ್ ಇದಕ್ಕೆ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಒಂದೊಂದಾಗಿಯೇ ಕರೀಲಿಕ್ಕೆ ಹಾಕ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಇಷ್ಟು ಗರಿ ಗರಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ. ಚೂರು ಕಾರ್ನ್ಫ್ಲವರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಮೈದಾ ಸ್ವಲ್ಪ ಕಡಿಮೆ ಇರಲಿ, ಅಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಫ್ರೈ ಮಾಡಿ ತೆಗೆದ್ಮೇಲೆ ನೀವು ಬೇಕಿದ್ರೆ ಇನ್ನೊಂದು ರೌಂಡು ಇದು ತುಪ್ಪಾರೆ ಆಯಿತು, ಇಲ್ಲಿಕಂದರೆ ಇದು ಬಟರ್ ಆಯಿತು, ಅದರೊಳಗೆ ಸ್ವಲ್ಪನೇ ಶಾಲು ಫ್ರೈ ಮಾಡಿದ್ರೆ ನಿಮಗೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಇದು ಈ ಥರ ಕ್ರಿಸ್ಪಿಯಾಗಿ ನೋಡಿರಿ ತುಂಬ ಗರಿ ಗರಿಯಾಗಿಯೂ ಬಂದಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನಮ್ಮದು ಇದು ಫುಲ್ಲು ಎಣ್ಣೆಯಲ್ಲಿ ಈ ಥರ ಫುಲ್ಲು ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಇವಾಗ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೇನೆ. ಇವಾಗ ನಮ್ಮದು ಫ್ರೈ ಇದಾಗಿದೆ ನೋಡ್ಬೋದು. ಕಲರ್ ಅದು ಏನು ಯೂಸ್ ಮಾಡಿಲ್ಲ ರೀ ನಾವು ಇದೆ. ಈಗ ನೋಡ್ಬೋದು ನಮ್ಮದು ಇಷ್ಟ ಆಗಿದೆ ರೀ. ನಾನು ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ನಮ್ಮದು ಗರಿ ಗರಿಯಾಗಿ ನೋಡ್ಬೋದು. ಇದು ಈ ಥರ ನೋಡಿರಿ ಗರಿ ಗರಿಯಾಗಿ ಬಂದಿದೆ. ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಸು ಚೆನ್ನಾಗಿದ್ದರೆ ನಮಗೆ ತಿನ್ನಬೇಕಾದ್ರೆ ಇದು ಗರಿ ಗರಿ ಆಗಿರುತ್ತೆ ನೋಡಿರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಮ್ಮದು ಗೋಬಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲರಿ, ನಿಮ್ಮ ಹತ್ರ ಇದ್ದರೆ ಒಂಚೂರು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ರಿ. ನೋಡಿದ್ರಲ್ಲ ನಮ್ಮದು ಗೋಬಿ
65. ನೋಡಿದ್ರಲ್ರಿ ನಮ್ಮದು ಗೋಬಿ ಮಂಚೂರಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.